ಸ್ನೇಹಿತರೆ ನಮಸ್ಕಾರ. ತಾವೆಲ್ಲ ಒಂದು ಶಬ್ದವನ್ನು ಕೇಳಿರ್ಬೋದು, ಜಲನೇತಿ ಅಂತ. ಜಲ ಅಂದರೆ ನೀರನ್ನು, ಅಂದರೆ ಸಾಲ್ಟೆಡ್ ವಾಟರನ್ನು ಒಂದು ಜಲನೇತಿಯ ಲೋಟದ ಮುಖಾಂತರ ಯೋಗ ಶಿಕ್ಷಕರ ಮುಖಾಂತರ ಮೂಗಿನ ಮುಖಾಂತರ ಒಂದು ಮೂಗಿನ ಹೊಳ್ಳೆಯಿಂದ ಅದನ್ನು ಒಳಗೆ ಸೇರಿಸಿ ಇನ್ನೊಂದು ಮೂಗಿನ ಮುಖಾಂತರ ಹೊರಗೆ ತರಿಸಿ ಸಂಪೂರ್ಣವಾಗಿ ಹೆಡ್ ಆ್ಯಂಡ್ ನೆಕ್ ನಮ್ಮ ಗಂಟಲಿನ ಮೇಲೆ ಬರುವಂಥ ಎಲ್ಲ ಅಂಗಾಂಗಗಳನ್ನು ಶುದ್ಧೀಕರಣಗೊಳಿಸುವಂಥ ಒಂದು ವಿಶೇಷ ವಿಧಾನ, ಅದುವೇ ಜಲನೇತಿ. ಇದನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಅದನ್ನು ಮಾಡಬಾರ್ದು, ಇದನ್ನು ಮಾಡಬೇಕಾದ್ರೆ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳು ಬರಬಹುದು. ಮತ್ತು ಇದನ್ನು ಮಾಡಿ ಆದಮೇಲೆ ಹೇಗೆ ಮಾಡಬೇಕು, ಇದಕ್ಕೆ ಪೂರ್ವಕರ್ಮ, ಪ್ರಧಾನ ಕರ್ಮ ಮತ್ತು ಪಶ್ಚಾತ್ ಕರ್ಮ, ಅಂದರೆ ತಯಾರಿ ಹೇಗೆ ಮಾಡಬೇಕು, ಮತ್ತು ಇದರಿಂದ ಯಾವ ರೋಗಗಳು ಬರದಾಗೆ ತಡೆಗಟ್ಬೋದು, ಮತ್ತು ಏನೆಲ್ಲ ಸಮಸ್ಯೆಗಳು ಬರದಾಗೆ ನಾವು ನೋಡ್ಕೊಳ್ಬೋದು. ಕಣ್ಣಿಗೆ ಇದರಿಂದ ಏನು ಉಪಯೋಗ, ಕಿವಿಗೆ ಇದರಿಂದ ಏನು ಉಪಯೋಗ, ಮೂಗು ಮತ್ತು ಮೈಗ್ರೇನ್, ಹೆಡ್ಡೇಕ್ ಇತ್ಯಾದಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿ ಇದು ಪರಿಹಾರ ಕೊಡುತ್ತೆ, ಇದನ್ನು ಯಾವ ಸಮಯದಲ್ಲಿ ಮಾಡ್ಬೋದು, ನೀರು ಎಷ್ಟು ಉಪಯೋಗ ಮಾಡಬೇಕು, ನೀರಿಗೆ ಏನೇನು ಹಾಕಬೇಕು, ನೇತಿ ಲೋಟ ಹೇಗೆ ಸೆಲೆಕ್ಟ್ ಮಾಡಬೇಕು ಇತ್ಯಾದಿಗಳ ವಿಚಾರವಾಗಿ ನಾವಿವತ್ತು ನೋಡೋಣ. ಮತ್ತು ಈ ಜಲನೇತಿಯನ್ನು ನಾವು ಒಬ್ಬರೇ ಮಾಡ್ಬೋದಾ, ಪ್ರತಿನಿತ್ಯ ಮಾಡಬೇಕಾ, ಅಥವಾ ಪ್ರತಿನಿತ್ಯ ಮಾಡಿದರೆ ಇದರಿಂದ ಏನು ಲಾಭವಾಗುತ್ತೆ, ಅಪರೂಪಕ್ಕೊಮ್ಮೆ ಮಾಡಿದರೆ ಏನು ಲಾಭವಾಗುತ್ತೆ, ಎಲ್ಲವನ್ನು ಒಂದೊಂದಾಗಿ ಇವತ್ತು ತಿಳ್ಕೊಳ್ಳುವ. ನಾವೆಲ್ಲರೂ ಕೂಡ ಜಲನೇತಿಯ ಬಗ್ಗೆ ಇವತ್ತೊಂದು ವಿಚಾರವನ್ನು ತಿಳ್ಕೊಳ್ಳೋಣ. ಜಲನೇತಿ ನಾವು ಮಾಡುವಂಥ ವಿಧಾನ ಏನದು? ಜಲನೇತಿ. ನೋಡಿ, ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ 5 ರೀತಿಯ ಕರ್ಮ ಇದೆ. ಅದೇ ರೀತಿ ಯೋಗದಲ್ಲಿ ಶರೀರವನ್ನು ಶುದ್ಧಿಗೊಳಿಸಲಿಕ್ಕೆ ಷಟ್ಕರ್ಮ ಹೇಳಿ, ಅಥವಾ ಷಟ್ಕ್ರಿಯಾ ಹೇಳಿ, ಷಟ್ಕ್ರಿಯಾ ಆ ರೀತಿಯ ವಿಧಾನವನ್ನು ಹೇಳಿದ್ದಾರೆ. ನೇತಿ ಹೇಳಿ, ನೇತಿ, ಧೌತಿ, ತ್ರಾಟಕ, ಬಸ್ತಿ, ನೌಲಿ ಮತ್ತು ಕಪಾಲಭಾತಿ. ಜಲನೇತಿಯ ಪ್ರೊಸೀಜರ್ಗೆ ಬೇಕಾಗುವ ಪರಿಕರಗಳು ಯಾವುದು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನೀರು, ಉಗುರು ಬಿಸಿ ನೀರು. ಉಗುರು ಬಿಸಿ ನೀರು ಅಂದ್ರೆ ಅರ್ಥ ಏನು? ಲ್ಯೂಕ್ ವಾರ್ಮ್ ವಾಟರ್. ಉಗುರು ಬಿಸಿ ಅಂದ್ರೆ ಅರ್ಥ ಏನು? ಈ ಒಂದು ಪಾತ್ರೆಯಲ್ಲಿ ನೀರು ಉಂಟುಂತಾಗಿದ್ರೆ ನಾವು ಬೆರಳನ್ನ ಮುಳುಗಿಸಿದರೆ ನಮಗೆ ನೀರು ನೀರಿನ ಒಳಗೆ ಉಂಟಾ ಹೊರಗೆ ಉಂಟಾ ಗೊತ್ತಾಗಬಾರ್ದು. ಅದರ ಅರ್ಥ ಏನು? ಬಾಡಿ ಟೆಂಪರೇಚರ್, ನಮ್ಮ ಶರೀರದ ಟೆಂಪರೇಚರ್ ಎಷ್ಟಿದೆಯೋ ಅಷ್ಟೇ ಬಿಸಿ ಇರಬೇಕು ಅಂತ ಹೇಳಿದ್ರೆ, ಈಗ ತುಂಬಾ ಇದರಲ್ಲಿ ಸ್ವಲ್ಪ ಬಿಸಿ ಇದೆ, ನೀರು ಮುಟ್ಟಿದ ಕೂಡಲೇ ಗೊತ್ತಾಗುತ್ತೆ, ತಣ್ಣೀರು ಮುಟ್ಟಿದ ಕೂಡಲೇ ಗೊತ್ತಾಗುತ್ತೆ. ಆದರೆ ಉಗುರು ಬಿಸಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಟೆಂಪರೇಚರ್, ಅದಕ್ಕೆ ಲ್ಯೂಕ್ ವಾರ್ಮ್ ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಬಿಸಿ ಆದ್ರೆ ಮೂಗಿಗೆ ನಾವು ನೀರನ್ನ ಹಾಕಬೇಕಾದ್ರೆ ಕಣ್ಣಿಗೆಲ್ಲ ಸಮಸ್ಯೆ ಬರ್ಬೋದು. ತುಂಬಾ ತಂಪು ನೀರಾದ್ರೆ ಏನಾಗುತ್ತೆ? ಶೀತ, ನೀರು ಬ್ಲಾಕ್ ಆಗುತ್ತೆ. ಆದ್ರಿಂದ ವೆರಿ ಕ್ಲಾಸಿಕಲ್ ಇಂಪಾರ್ಟೆನ್ಸ್ ಎಷ್ಟಂದ್ರೆ ಉಗುರು ಬಿಸಿ, ಲ್ಯೂಕ್ ವಾರ್ಮ್ ವಾಟರ್. ಇನ್ನೊಂದು ವಿಚಾರ ಹೇಳ್ತೇನೆ, ಜಲನೀತಿಗೆ ಎಷ್ಟು ಉಪ್ಪು ಇರಬೇಕು ಮತ್ತೆ ಎಷ್ಟು ಬಿಸಿ ಇರಬೇಕು ಅಂತ ಹೇಳಿದ್ರೆ, ಅಶ್ರು ಕಣ್ಣಿನಿಂದ ಬರುವಂತ ನೀರು ನಾವು ಒಂದು ವೇಳೆ ಟೇಸ್ಟ್ ಮಾಡಿದ್ರೆ ಎಷ್ಟು ಉಪ್ಪು ಇರುತ್ತೆ, ಕಣ್ಣಿನಿಂದ ಬಂದಂತ ನೀರು ಎಷ್ಟು ಬಿಸಿ ಇರುತ್ತೆ, ಅಷ್ಟೇ ಬಿಸಿ ಮತ್ತೆ ಅಷ್ಟೇ ಉಪ್ಪು ಇದ್ರೆ ಸಾಕು. ದಟ್ ಇಸ್ ಅ ಕ್ಲಾಸಿಕಲ್ ಎಕ್ಸಾಂಪಲ್. ಇದಕ್ಕೆ ಬೇಕಾಗಿರುವಂತದ್ದು ಒಂದು ಜಲನೇತಿ ಲೋಟ. ಜಲನೇತಿ ಲೋಟ ಅಂದ್ರೆ ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ. ಇದು ತುಂಬಾ ಟೆಂಪರೇಚರ್ ಅನ್ನ ಸಹಿಸುವಂತ ಒಂದು ಒಳ್ಳೆಯ ಇದಿರುತ್ತೆ. ಇದರಲ್ಲಿ ತುಂಬಾ ಬಿಸಿ ನೀರು ಹಾಕಬಾರ್ದು. ಇದನ್ನ ನೀರಲ್ಲಿ ಹಾಕಿ ಕ್ಲೀನ್ ಮಾಡಿಟ್ಟಿರ್ಬೇಕು. ಒಬ್ಬರು ಉಪಯೋಗ ಮಾಡಿದ ಇನ್ನೊಬ್ಬರು ಉಪಯೋಗ ಮಾಡಬಹುದು, ಆದರೆ ಸ್ವಲ್ಪ ಕ್ಲೀನ್ ಮಾಡಿಯೇ ಉಪಯೋಗ ಮಾಡಬಹುದು. ಆದ್ರಿಂದ ಇದು ಜಲನೇತಿ ಲೋಟ. ಇದಕ್ಕೆ ನಾವು ನೀರನ್ನು ಹಾಕ್ತೇವೆ, ನಂತರ ನಾವು ಒಂದು ಮೂಗಿನಿಂದ ಹಾಕಿ ಇನ್ನೊಂದು ಮೂಗಿನಿಂದ ತೆಗಿತೇವೆ. ಎರಡನೇದು, ಇದಕ್ಕೆ ಬೇಕಾಗಿರುವಂತದ್ದು ಉಪ್ಪು. ಇದಕ್ಕೆ ನಮಗೆ ಉಪ್ಪು ಬೇಕು. ಉಪ್ಪು ನಾರ್ಮಲ್ ಉಪ್ಪು ಕೂಡ ಹಾಕ್ತಾರೆ, ಸೈಂದ್ ಉಪ್ಪು ಕೂಡ ಹಾಕ್ಬೋದು. ನಾರ್ಮಲ್ ಉಪ್ಪು ಕೂಡ ಹಾಕ್ಬೋದು, ಸೈಂದ್ ಉಪ್ಪು, ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಕೂಡ ಹಾಕ್ಬೋದು. ಯಾಕಂತ ಹೇಳಿದ್ರೆ ಪಿಂಕ್ ಸಾಲ್ಟ್ ಹಾಕಿದ್ರೆ ಬಹಳಷ್ಟು ಉತ್ತಮ. ನಾರ್ಮಲ್ ಸಾಲ್ಟ್ ಕೂಡ ಹಾಕ್ತಾರೆ. ಜಾಸ್ತಿ ಉಪ್ಪನ್ನ ಹಾಕಬಾರ್ದು. 1 ಲೀಟರ್ ನೀರಿಗೆ ಸಾಧಾರಣ ಇಷ್ಟೇ, ಜಾಸ್ತಿ ಹಾಕಬಾರ್ದು. 1 ಚಮಚ, 1-2 ಗ್ರಾಮ್ ಉಪ್ಪನ್ನ ಹಾಕಿದ್ರೆ ಸಾಕು. 2 ಗ್ರಾಮ್ ಉಪ್ಪು. ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಉಪ್ಪು ಹಾಕಿದ್ರೆ ಒಳ್ಳೇದಲ್ಲ. ಸೂರ್ಯೋದಯ ಸಮಯದಲ್ಲಿ ಮಾಡಬಹುದು, ಪ್ರತಿನಿತ್ಯ ಕೂಡ ಮಾಡಬಹುದು, ಅಟ್ಲೀಸ್ಟ್ ವಾರಕ್ಕೆ 1-2 ಸರ್ತಿ ಆದ್ರೂ ಮಾಡಬಹುದು. ಸಂಪೂರ್ಣವಾಗಿ ನಮ್ಮ ನೇಸಲ್ ಏರ್ವೇ ಒಳಗಿನಿಂದ ಇಲ್ಲಿಯವರೆಗೆ ಎಷ್ಟೋ ಅಂಗಾಂಗಗಳು, ನಮಗೆ ಕ್ರೇನಿಯಲ್ ನರ್ವ್ಸ್, ಮಸ್ತಿಷ್ಕದಿಂದ ಬರುವಂತಹ ಬಹಳಷ್ಟು ಮುಖ್ಯವಾದಂತ ನರಗಳುಂಟು. ಆ ನರಗಳು ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ. ಕಿವಿಯ ನರಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಕಿವಿ ಕೇಳಿಸೋದಿಲ್ಲ. ನಾಲಿಗೆ ಕೆಳಗೆ ಬರುವಂತ ನರ, ಅದಕ್ಕೆ ಹೆಚ್ಚು ಕಮ್ಮಿ ಆದ್ರೆ ನಾಲಿಗೆ ಟೇಸ್ಟ್ ಗೊತ್ತಾಗೋದಿಲ್ಲ. ಮತ್ತೆ ಮೂಗಿಗೆ ಬರುವಂತ
ಆಲ್ಫ್ಯಾಕ್ಟರಿ ನರ್ವ್ ಅಂತ ಹೇಳಿದ್ರೆ ನಮಗೆ ಗ್ರಹಣ ಮಾಡುವಂತಹ ಯಾವ ಗಂಧ ಪರಿಮಳ ಯಾವುದು ಗೊತ್ತಾಗಬೇಕು ಅಂತ ಬರುವಂತಹ ನರ ಹೆಚ್ಚು ಕಮ್ಮಿ ಆದ್ರೆ ಸ್ಮೆಲ್ಲೇ ಗೊತ್ತಾಗುದಿಲ್ಲ. ಎಸ್, ನೋಡಿ, ಜಲನೀತಿ ಲೋಟಕ್ಕೆ ನಾವು ಜಲವನ್ನ ಹಾಕಿದ್ದೇವೆ, ಸಾಲ್ಟೆಡ್ ವಾಟರ್. ಒಂದು ಕೈಯಲ್ಲಿ ಒಂದು ವಸ್ತ್ರವನ್ನ ಅಥವಾ ಟವೆಲ್ ಹೀಗೆ ಇಡ್ಬೋದು, ಅಥವಾ ಒಂದು ಕೈಲಿ ಇಟ್ಕೊಂಡು ಒಂದು ಕೈನ ಹಿಂದಕ್ಕೆ ಹೀಗೆ ಇಟ್ಕೊಳ್ಬೇಕು. ಹಿಂದಕ್ಕೆ ಇಟ್ಕೊಂಡ ಮೇಲೆ ನಾವು ಯಾವತ್ತೂ ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ, ಯಾವ ಮೂಗು ಓಪನ್ ಉಂಟು ನೋಡ್ಬೇಕು. ಸುರಿಗೆ ನೋಡಿ, ಇಲ್ಲಿ 2 ಓಪನ್ ಉಂಟು. ಯಾಕಂತ ಹೇಳಿದ್ರೆ ನಾವೀಗ ಆಸನವನ್ನ ಮಾಡಿದ್ದೇವೆ. ಆಸನ ಮಾಡಿದ ಕೂಡ 2 ಮೂಗು ಈಕ್ವಲ್ ಓಪನ್ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಮಾಡ್ಬೇಕಾದ್ರೆ ಒಂದರಲ್ಲಿ ಒಂದು 60%, ಒಂದರಲ್ಲಿ 40% ಇರುತ್ತೆ. ಆದ್ರೆ ತಮಗೆಲ್ಲ ಗೊತ್ತಿದೆ, ಶೀತನಾಡಿ ಮತ್ತೆ ಉಷ್ಣನಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಮ ಮೂಗು ಒಂದು ಓಪನ್ ಆಗುತ್ತೆ. ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ, ಸ್ವಲ್ಪ ಒಂದು ಹಿಂದಕ್ಕೆ ಹಾಗೆ ಕಟ್ತೇವೆ, ಕಾಲನ್ನ ಸ್ವಲ್ಪ ದೂರ ಇಡ್ತೇವೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಮುಖವನ್ನ ಎದುರಿಗೆ ಹೀಗೆ ಬೆಂಡ್ ಮಾಡ್ತೇವೆ. ಮುಖವನ್ನ ಎದುರಿಗೆ ಬೆಂಡ್ ಮಾಡಿದ ಮೇಲೆ ಮೊದಲಿಗೆ ನಾವು ಒಂದು ಕಡೆಗೆ ಮುಖವನ್ನ ತಿರುಗಿಸಿ ಬಿಟ್ಟು ಉಸಿರಾಟವನ್ನ ಬಾಯಲ್ಲಿ ಶುರು ಮಾಡ್ತೇವೆ. ಶ್ವಾನ ಶ್ವಾಸ. ಯಾವುದು ಶ್ವಾನ ಅಂದ್ರೆ ಏನು? ನಾಯಿ ಯಾವ ರೀತಿ ಉಸಿರಾಟ ಮಾಡುತ್ತೆ? ಹೌದು, ಬಾಯಿಯಿಂದ. ಅದರಿಂದ ನಾವು ಉಸಿರಾಟವನ್ನ ಬಾಯಿಯಿಂದ ಶುರು ಮಾಡ್ತೇವೆ. ಮತ್ತೆ ಮೂಗಿಗೆ ನೀರು ಹೋದ ಕೂಡಲೇ ವಿಚಲಿತರಾಗಬಾರ್ದು. ಒಮ್ಮೆ ಹೀಗೆ ಮಾಡಬಾರ್ದು ಯಾವಾಗ್ಲೂ. ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ? ನಾವು ಒಂದು ಸೈಡ್ ಇಂದ ಮೂಗಿಗೆ ನೀರು ಹಾಕಿದಾಗ ಇನ್ನೊಂದು ಸೈಡ್ ಆಟೋಮೆಟಿಕಲಿ ಬರುತ್ತೆ. ಇದು ಬರ್ಬೇಕಾದ್ರೆ ನೇರವಾಗಿ ದಾರ ತರ ಮೂಗಿನಲ್ಲೇ ಬರ್ಬೋದು, ಸ್ವಲ್ಪ ಇಲ್ಲಿ ಇಳಿಬಹುದು, ಸ್ವಲ್ಪ ಕಿವಿಯ ಹತ್ರ ಇಳಿಬಹುದು. ಆದ್ರೆ ಕಿವಿಯ ಒಳಗೆ ಹೋಗುದಿಲ್ಲ, ಅದು ಕಿವಿಯ ಹತ್ರ ಇಳಿಬಹುದು. ಟೋಟಲಿ ಒಂದು ಮೂಗಿನಿಂದ ಒಳಗೋಗಿ ಇನ್ನೊಂದು ಮೂಗಿನಿಂದ ಹೊರಗೆ ಬರ್ಬೇಕು ಅಷ್ಟೇ. ಜಾಸ್ತಿ ಒತ್ತಡ, ಜೋರು ಪೈಪನ್ನು ಒತ್ತುದು ಬೇಡ, ಏನಾಗುದಿಲ್ಲ. ಒಮ್ಮೆ ನಾನು ಮಾಡಿ ತೋರಿಸ್ತೇನೆ. ಎಡ ಕೈಯನ್ನು ಹಿಂದಕ್ಕಿಟ್ಟೆ, ಬಲ ಕೈಯನ್ನ ಹೀಗೆ ಇಟ್ಕೊಂಡು ಬಲ ಮೂಗಿಗೆ ನಾನು ಹೀಗೆ ಮೂಗಿಗೆ ಹೀಗೆ ಹಾಕಿ ಬಿಡ್ತೇನೆ. ಹಾಕಿ ಆದ ಮೇಲೆ ಈ ರೀತಿ ಜಲನೀತಿಯನ್ನ ಮಾಡಿ ಆದ ಮೇಲೆ ನಾವು ನಮ್ಮ ಮೂಗಿನ ದ್ವಾರದ ಮುಖಾಂತರ ಒಳಗಿರುವಂಥ ಎಲ್ಲ ಗ್ಯಾಪ್ಗಳೇನಿದೆ ಅಲ್ಲಿ ಈ ಸಾಲ್ಟೆಡ್ ವಾಟರ್ ತುಂಬಿಕೊಂಡಿರುತ್ತೆ. ಅದನ್ನು ನಾವು ಕಪಾಲಭಾತಿ ಮಾಡೋ ಮುಖಾಂತರ ಮೂಗಿನ ಎಡೆಯಲ್ಲಿರುವಂತಹ ಮತ್ತು ಒಳಗೆ ರಂಧ್ರಗಳಲ್ಲಿರುವಂಥ ನೀರನ್ನು ಕೆಳಗೆ ಇಳಿಸಬೇಕು. ಇದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಮೊದಲಿಗೆ ನೀರು ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗೆ ಕೂಡ ಇರಬಾರ್ದು, ಉಪ್ಪು ಜಾಸ್ತಿನೂ ಇರಬಾರ್ದು, ಉಪ್ಪು ಕಡಿಮೆನೂ ಇರಬಾರ್ದು. ಇದನ್ನು ಮಾಡೋದ್ರಿಂದ ಏನು ಲಾಭವಾಗುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ಯಾರಿಗೆಲ್ಲ ಅಲರ್ಜಿ, ಮೂಗು ಬಂದಾಗುವಂಥದ್ದು, ಮೂಗಿನ ಒಳಗೆ ದುರ್ಮಾಂಸ ಇರುವಂಥದ್ದು, ಮತ್ತು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂದರೆ 2 ಮೂಗಿನ ಹೊಳ್ಳೆಗಳ ಮಧ್ಯದಲ್ಲಿ ಒಂದು ಬಹಳಷ್ಟು ಸಾಫ್ಟ್ ಆಗಿರುವಂಥ ಒಂದು ಸ್ಟ್ರಕ್ಚರ್ ಇದೆ, ಕಾರ್ಟಿಲೇಜ್ ಥರ ಒಂದು. ಅದು ಕೆಲವರಿಗೆ ಶೀತ ಆಗಿ ಅಥವಾ ಧೂಳು ಹೋಗಿ ಅಥವಾ ಕಾರ್ಖಾನೆಯಲ್ಲಿ ಅಥವಾ ಕೆಲವು ಧೂಳಿನ ಮತ್ತು ಹೊಗೆಯ ಮತ್ತು ಬೇರೆ ಬೇರೆ ಚಾಕ್ ಪೀಸ್ ಹತ್ರ ಕೆಲಸ ಮಾಡಿ ಮೂಗಿನ ಎಲುಬು ಸ್ವಲ್ಪ ಬೆಂಡ್ ಆಗಿರ್ಬೋದು. ಅದನ್ನು ಸರ್ಜರಿ ಮಾಡಿ ಸ್ಟ್ರೈಟ್ ಮಾಡ್ತಾರೆ. ಆದರೆ ಈ ಜಲನೀತಿ ಮಾಡೋದ್ರಿಂದ ಅದು ಸಾಮಾನ್ಯವಾಗಿ ಅದು ಭಾಳಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತದೆ. ಮತ್ತು ಎಲರ್ಜಿ ಆಗುವಂಥವರಿಗೆ, ಸರ್ಜರಿ ಮಾಡಬೇಕಾಗುವಂಥವರಿಗೆ ಕೂಡ ಅದು ಗುಣವಾಗುತ್ತೆ. ಕೆಲವರಿಗೆ ಮೈಗ್ರೇನ್ ಹೆಡ್ಡೇಕ್ ಇರುತ್ತೆ, ತಲೆನೋವು ಯಾವಾಗಲೂ ಕೂಡ ತಲೆನೋವು ಬರ್ತಾ ಇರುವಂಥದ್ದು, ತಲೆನೋವು ಜಾಸ್ತಿಯಾಗಿ ವಾಮಿಟಿಂಗ್ ಆಗುವಂಥದ್ದು, ಮತ್ತು ಕೆಲವರಿಗೆ ಅನಿದ್ರೆ ಸಮಸ್ಯೆ ಕೊಡ್ತಾ ಇರುತ್ತೆ. ಕೆಲವರಿಗೆ ಕೂದಲು ಬೇಗ ನೆರೆಯುವಂಥದ್ದು, ಕೂದಲು ಉದುರುವಂಥದ್ದು, ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ಬಹಳಷ್ಟು ಉತ್ತಮ. ಕೆಲವರಿಗೆ ಸ್ವರಭೇದ ಆಗುವಂಥದ್ದು, ಯಾವತ್ತೂ ಕೂಡ ಸ್ವರ ಬೀಳುವಂಥದ್ದಾಗಲಿ, ಅಥವಾ ಥೈರಾಯ್ಡ್ನ ಸಮಸ್ಯೆ, ಗಂಟಲಿನ ಸಮಸ್ಯೆ, ಅಡೆನಾಯ್ಡ್ಸ್, ಟಾನ್ಸಿಲೈಟಿಸ್ ಇತ್ಯಾದಿಗಳಿಗೆ ಬಹಳಷ್ಟು ಉತ್ತಮ. ಕೆಲವರಿಗೆ ಕಿವಿ ಕೇಳದೇ ಇರುವಂಥದ್ದಾಗಲಿ, ಕಿವಿಯಲ್ಲಿ ಸ್ವಲ್ಪ ಯಾವಾಗಲೂ ವ್ಯಾಕ್ಸ್ ಆಗುವಂಥದ್ದು, ಎಲ್ಲ ಪಂಚಜ್ಞಾನೇಂದ್ರಗಳಲ್ಲಿ ಆ ಟೇಸ್ಟ್ ಅಂದರೆ ರಸ ಸರಿಯಾಗಿ ಗೊತ್ತಾಗದಿರುವಂಥದ್ದಾಗಲಿ, ಅಥವಾ ಬೇರೆ ಬೇರೆ ನಾಲಿಗೆಯಲ್ಲಿ ಯಾವಾಗಲೂ ಡ್ರೈ ಆಗುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಇದು ಪ್ರತಿಯೊಂದಕ್ಕೂ ಕೂಡ ಪ್ರಿವೆಂಟಿವ್ ಮೆಜರ್ ಆಗಿ ಭಾಳಷ್ಟು ಮುಖ್ಯವಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಈ ಜಲನೀತಿಯನ್ನು ಮಾಡಬೇಕಾದ್ರೆ ಒಂದು ಬದಿಯಿಂದ ಹಾಕಿದ ಮೇಲೆ ಮತ್ತೊಂದು ಬದಿಯಿಂದ ಕೂಡ ಅದನ್ನು ಮಾಡಬೇಕಾಗಿರುತ್ತೆ. ವಿಚಲಿತರಾಗದೆ ಇದನ್ನು ಮಾಡಬೇಕು. ಇದನ್ನು ಪ್ರತಿನಿತ್ಯ ಮಾಡಿದರೂ ಭಾಳಷ್ಟು ಉತ್ತಮ. ಅಟ್ಲೀಸ್ಟ್ ತಿಂಗಳಿಗೆ ಅಥವಾ ವಾರಕ್ಕೆ 1-2 ಬಾರಿ ಆದರೂ ಮಾಡಿ, ತಿಂಗಳಿಗೆ 3-4 ಬಾರಿ ಆದರೂ ಮಾಡಿದರೆ ಬರುವಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ ಭಾಳಷ್ಟು ಸಹಕಾರಿಯಾಗುತ್ತೆ. ಇನ್ನೊಂದು ಬಹಳಷ್ಟು ಮುಖ್ಯ ವಿಧಾನ ಏನಂತ ಹೇಳಿದ್ರೆ, ಈ ಜಲನೀತಿ ಮಾಡಿ ಆದಮೇಲೆ ನಾವು ಕಪಾಲಭಾತಿ ಮಾಡಿಯಾಗಿ ಸಂಪೂರ್ಣವಾಗಿ ಡ್ರೈ ಮಾಡಿದ ಮೇಲೆ ನಾವು ಮೂಗಿಗೆ ಪ್ರತಿನಿತ್ಯ ಈ ಎಣ್ಣೆ ಯಾವುದಾದ್ರೊಂದು ವೈದ್ಯರು ಹೇಳಿದಿರುವಂತಹ ಅಣು ತೈಲವಾಗಲಿ, ಷಡ್ಬಿಂದು ತೈಲವಾಗಲಿ, ಬಾದಾಮ್ ತೈಲ ಆಗಲಿ, ಶುದ್ಧ ಎಳ್ಳೆಣ್ಣೆ ಆಗಲಿ ಮೂಗಿಗೆ 4-6 ಡ್ರಾಪ್ಸ್ 2 ಹೊಳ್ಳೆಗೆ ಹಾಕಿ
ನಂತರ ಒಂದು 5 ನಿಮಿಷ ಹಾಗೆ ಮಲಗಿದಾಗ ಸ್ವಲ್ಪ ಹೊತ್ತಿನಲ್ಲಿ ಇದು ಗಂಟಲಿಗೆ ಬರುತ್ತೆ. ಗಂಟಲಿಗೆ ಬಂದಾಗ ಮೂಗಿಗೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಮಸಾಜ್ ಮಾಡಬೇಕು, ಅವರೇ ಮಾಡ್ಕೊಳ್ಬೋದು. ಈ ರೀತಿ ಮಸಾಜ್ ಮಾಡಿ ಆದಮೇಲೆ ಗಂಟಲಿಗೆ ಬರುತ್ತೆ. ಗಂಟಲಿಗೆ ಬಂದಾಗ ಆ ಎಣ್ಣೆಯ ಸ್ಮೆಲ್ ಕರೆಕ್ಟಾಗಿ ಗೊತ್ತಾಗುತ್ತೆ ಮತ್ತು ಆ ಎಣ್ಣೆಯ ಟೇಸ್ಟ್ ಗಂಟಲಲ್ಲಿ ಬರುತ್ತೆ. ಆವಾಗ ಏನು ಮಾಡಬೇಕು, ನಂತರ ನಾವು ಎಣ್ಣೆ ಗಂಟಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ 1 ಲೋಟ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಗಂಟಲೆಲ್ಲ ಗಾರ್ಗಲ್ ಮಾಡಿ ಬಾಯಿ ಮುಕ್ಕಳಿಸಿ ಸಂಪೂರ್ಣವಾಗಿ ನಾಸ ಶುದ್ಧಿಯನ್ನು ಮಾಡಬೇಕು. ಇದು ನಸ್ಯಕರ್ಮ. ಆಯುರ್ವೇದದ ಪಂಚಕರ್ಮಗಳಲ್ಲಿ ಒಂದು ಶ್ರೇಷ್ಠವಾದಂಥ ವಿಧಾನ. ನಸ್ಯಕರ್ಮ ಕೂಡ ಈ ನಂತರ ಮಾಡಿದರೆ ಭಾಳಷ್ಟು ಉತ್ತಮ. ಯಾಕಂತೇಳಿದ್ರೆ ನಾವು ಜಲನೀತಿ ಮಾಡಿದಾಗ ಎಲ್ಲ ಚಾನೆಲ್ಸ್, ಮೂಗಿನ ಚಾನೆಲ್ಸ್ಗಳೆಲ್ಲ ಓಪನ್ ಆಗುತ್ತೆ. ನಂತರ ಇದನ್ನು ಮಾಡೋದು ನಸ್ಯಕರ್ಮ ಮಾಡೋದ್ರಿಂದ ಎಲ್ಲ ಚಾನೆಲ್ ಓಪನ್ ಆಗುತ್ತೆ. ಈ ರೀತಿ ನಾವು ಇವತ್ತು ಜಲನೀತಿಯ ವಿಚಾರವಾಗಿ ಮತ್ತು ಅದರ ಉಪಯೋಗ ಯಾವ ರೀತಿ ಆಗುತ್ತೆ ಇದೆಲ್ಲ ಯಾರು ಮಾಡ್ಬೋದು, ಸಣ್ಣ ಮಕ್ಕಳಿಂದ ಇದನ್ನು ಮಾಡಬಹುದು. ಮತ್ತು ಇದನ್ನು ಮಾಡೋದ್ರಿಂದ ಯಾವ ರೀತಿ ಯೋಗದಲ್ಲಿ ಎಷ್ಟು ಶರೀರ ಹಗುರವಾಗುತ್ತೆ, ಅದೇ ರೀತಿ ಹೆಡ್ ಆ್ಯಂಡ್ ನೆಕ್ ಭಾಳಷ್ಟು ಉತ್ತಮವಾಗುತ್ತೆ. ಬಾಯಲ್ಲಿ ದುರ್ಗಂಧ ದೂರವಾಗುತ್ತೆ, ಹಲ್ಲಿನ ಸಮಸ್ಯೆ ದೂರವಾಗುತ್ತೆ. ಕೆಲವರಿಗೆ ಬಾಯಲ್ಲಿ ಉಸಿರಾಟದಲ್ಲಿ ದುರ್ಗಂಧ ಬರುವಂಥವರಿಗೆ ಈ ಜಲನೀತಿ ಮತ್ತು ನಸ್ಯಕರ್ಮ ಮಾಡಿದಾಗ ಭಾಳಷ್ಟು ಸಹಕಾರಿಯಾಗುತ್ತೆ. ಇಂಥ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಬೇರೆಯವರಿಗೂ ಕೂಡ ಅದನ್ನು ಕಳಿಸಿ. ನಮ್ಮ ಆಯುರ್ವೇದ ಮತ್ತು ಯೋಗದ ಶಕ್ತಿಯನ್ನು ಪ್ರತಿಯೊಬ್ಬರು ಅನುಭವಿಸಲಿ. ಧನ್ಯವಾದಗಳು.